ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪತ್ನಿ ಹತ್ಯೆಗೈದು ಹೃದಯಾಘಾತ ಅಂತ ಬೆಂಬಿಸಿದ್ನ ಪತಿ ಹೃದಯಾಘಾತ ಅಂತ ಬೆಂಬಿಸೋದಕ್ಕೆ ಯತ್ನದ ಆರೋಪ ಕೇಳಿ ಬಂದಿದೆ. ಪತಿ ಪ್ರಸನ್ನ ವಿರುದ್ಧವಾಗಿ ಪತ್ನಿ ಶಾರದಾ ಸಂಬಂಧಿಕರು ಆರೋಪವನ್ನು ಮಾಡಿದ್ದಾರೆ. ಹಾಸನದ ಬೇಲೂರು ತಾಲೂಕಿನ ಕೆಳಲಹಳ್ಳಿಯಲ್ಲಿ ನಿನ್ನೆ ಘಟನೆ ನಡೆದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ನಿನ್ನೆ ಪತ್ನಿ ಶಾರದಾರನ್ನ ಹತ್ಯೆಗೈಯಲಾಗಿದೆ. ಪತ್ನಿ ಶಾರದಾಳನ್ನ ಹತ್ಯೆಗೈದಿರುವಂತಹ ಪಾಪಿ ಪತಿ ಪ್ರಸನ್ನ ಇದು ಕೊಲೆಗೈದು ಹೃದಯಾಘಾತ ಅಂತ ಹೇಳಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಸನ್ನನನ್ನ ಬಂಧಿಸುವಂತೆ ಶಾರದಾ ಕುಟುಂಬದವರು ಆಗ್ರಹಿಸ್ತಾ ಇದ್ದಾರೆ. ಇವರಿಬ್ರು 7 ವರ್ಷದ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಂತ ಜೋಡಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂತರ್ಜಾತಿ ವಿವಾಹದ ಹಿನ್ನೆಲೆ ಗಬ್ಬಲಗೂಡು ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಪರಸ್ಪರ ಹೊಂದಾಣಿಕೆ ಇಲ್ಲದೆ ಹಲವು ಬಾರಿ ಜಗಳ ಕೂಡ ಆಡಿರ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಹಳೆಬೀಡು ಠಾಣೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ತನಿಖೆಗಿಳಿದಿದ್ದಾರೆ. ಪತ್ನಿಯನ್ನ ಕೊಲೆ ಮಾಡಿ ಆನಂತರದಲ್ಲಿ ಹೃದಯಾಘಾತ ಅಂತ ಬಿಂಬಿಸೋದಕ್ಕೆ ಪತಿ ಯತ್ನಿಸಿದ್ದ ಅನ್ನೋ ಪ್ರಶ್ನೆ. ಹೇಳ್ತಾ ಇದ್ವಿ 7 ವರ್ಷದ ಹಿಂದೆ ಇಬ್ರು ಕೂಡ ಪ್ರೀತಿಸಿರುವಂತ ಜೋಡಿ, ಇಂಟರ್ಕಾಸ್ಟ್ ಮ್ಯಾರೇಜ್. ಈ ಹಿನ್ನೆಲೆ ಬೇರೆ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಇಬ್ಬರ ನಡುವೆ ಹೊಂದಾಣಿಕೆನೇ ಇಲ್ಲ, ಜಗಳ ಆಡ್ತಾ ಇರ್ತಾರೆ. ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಕ್ಷಣಕ್ಕೆ ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಯಾವ ಕಾರಣಕ್ಕೆ ಏನಾಗಿತ್ತು, ಇದರಲ್ಲಿ ಬೇರೆ ಯಾರದಾದ್ರೂ ಕೈವಾಡ ಇದೆಯಾ, ಇವೆಲ್ಲವೂ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಿದೆ. ಪ್ರಾಥಮಿಕವಾಗಿ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಹತ್ಯೆ ಮಾಡಿ ಪತ್ನಿಯನ್ನ ಅನಂತರದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸೋದಕ್ಕೆ ಪತಿ ಪ್ರಯತ್ನಿಸಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಆಮೇಲೆ ಅವರಿಗೆ ಜಗಳ ಆಗೋದು. ಇವಾಗ ನಾವು ಸಂಘದಲ್ಲಿ ದುಡ್ಡು ಇಸ್ಕೊಟ್ಟಿದ್ದು ಅವರಿಗೆ, ಲಾರಿ ತಗಂತೀನಿ ಅಂತ ಹೇಳಿ ಪ್ರಸನ್ನಿಗೆ ಶಾರದಾ ಗಂಡುಗೆ ದುಡ್ಡು ಇಸ್ಕೊಟ್ಟಿದ್ದು. ಆಮೇಲೆ ತಿಂಗಳ ಸಂಘದಲ್ಲಿ ದುಡ್ಡು ಕಟ್ಟಬೇಕಾಗಿತ್ತು, ಕಟ್ಟು ತರಲಿಲ್ಲ. ಫೋನ್ ಮಾಡಿದರೆ ಸಾಕು ಸ್ವಿಚ್ ಆಫ್ ಮಾಡೋದು, ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು, ಎತ್ತು ತರಲಿಲ್ಲ ಕಾಲು. ಆಮೇಲೆ ಆಂಟಿಗೆ ಹೊಡೆಯೋದು. ಯಾವುದೋ ಆಂಟಿ, ನಮ್ಮ ಆಂಟಿ ಯಾವುದೋ ನಂಬರಿಂದ ಕಾಲ್ ಮಾಡಿ ಹಿಂಗೆ ಹೊಡೆಯೋದು ಬಡಿಯೋದು, ಹೊಡಿತಿದ್ದಾನೆ, ದುಡ್ಡು ಕಟ್ಟಲ್ವಂತೆ ಅವನು ಅಂತೆಲ್ಲ ಹೇಳೋದು. ಮಂಡೇನು ಫೋನ್ ಮಾಡಿದ್ದು, ಫೋನ್ ಮಾಡಿ ದುಡ್ಡು ಕೇಳಿ. ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಇದು ಕೊಲೆ ಅನ್ನೋದಾಗಿ ಅನುಮಾನ ಶುರುವಾಗಿದ್ ಯಾವಾಗ, ಜೊತೆಗೆ ಈ ಪ್ರಕರಣ ಬೆಳಕಿಗೆ ಬಂದಿದ್ ಯಾವಾಗ, ಏನೇನ್ ಡೀಟೇಲ್ಸ್ಗಳು ಈ ಹಂತದಲ್ಲಿ ಸಿಗ್ತಾ ಇದೆ ಮಂಜುನಾಥ್? ಚೈತ್ರ, ಹಾಸನ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಹೃದಯಾಘಾತಕ್ಕೆ ಹಲವಾರು ಜನರು ಬಲಿಯಾಗ್ತಾ ಇದ್ದಾರೆ. ಆದರೆ ಇದೇ ರೀತಿ ಈ ಒಂದು ಹೃದಯಾಘಾತವನ್ನೇ ಬಳಸಿಕೊಂಡು ತನ್ನ ಪತಿಯನ್ನು ಹತ್ಯೆ ಮಾಡಿ ಅದನ್ನು ಹೃದಯಾಘಾತ ಅಂತೇಳಿ ಬಿಂಬಿಸೋದಕ್ಕೆ ಪತಿ ಯತ್ನ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೆಳಲಹಳ್ಳಿ ಅಂತಕ್ಕಂಥ ಗ್ರಾಮದ ಶಾರದಾ ಮತ್ತು ಪ್ರಸನ್ನ ಇಬ್ಬರು ಕೂಡ 7 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಇಬ್ಬರು ಕೂಡ ಅಂತರ್ಜಾತಿ ವಿವಾಹ. ಇದು ವಿವಾಹದ ನಂತರ ಬೇರೆ ಊರಿನಲ್ಲಿ ವಾಸ ಮಾಡ್ತಿರ್ತಾರೆ. ಇಬ್ಬರ ನಡುವೆ 1 ವರ್ಷ ಅಷ್ಟೇ ಸಂಸಾರ ಚೆನ್ನಾಗಿತ್ತು. ನಂತರ ಇಬ್ಬರ ನಡುವೆ ಹಲವಾರು ಬಾರಿ ಗಲಾಟೆಯಾಗಿ ಪೊಲೀಸ್ ಠಾಣೆ ಮೆಟ್ಟಿರು ಕೂಡ ಏರಿರುವಂತಕ್ಕಂಥ ಮಾಹಿತಿಯನ್ನು ಕುಟುಂಬ ಸದಸ್ಯರು ಕೊಡ್ತಾ ಇದ್ದಾರೆ. ಆದರೆ ನಿನ್ನೆ ಬೆಳಿಗ್ಗೆ ಪತ್ನಿಯನ್ನು ಕರ್ಕೊಂಡು ಹೋದಂಥ ಪ್ರಸನ್ನ ಆ ಒಂದು ದೇವಸ್ಥಾನದ ಬಳಿ ಆಕೆಯನ್ನು ಹತ್ಯೆ ಮಾಡಿದ್ದಾನೆ. ನಂತರ ಆಕೆಗೆ ಹೃದಯಾಘಾತ ಆಗಿದೆ ಅಂತೇಳಿ ಆ ಹಳೆಬೀಡು ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಸೊ ಇದು ನಮಗೆ ಈ ಹಿಂದೆ ಹಲವಾರು ಬಾರಿ ಗಲಾಟೆಯಾಗಿತ್ತು. ಆ ಕಾರಣದಿಂದಾಗಿ ನಮಗೆ ಅನುಮಾನ ಬಂದು ಪರಿಶೀಲನೆ ಮಾಡಲಿಕ್ಕೆ ಮುಂದಾದಾಗ ಆತ ಈಗ ನಾಪತ್ತೆಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಆತನ ವಶಕ್ಕೆ ಪಡೆದಿರ್ತಕ್ಕಂಥ ಹಳೆಬೀಡು ಠಾಣೆ ಪೊಲೀಸರು ಇದೊಂದು ಅಂದರೆ ಅಸ್ವಾಭಾವಿಕ ಸಾವು ಅಂತೇಳಿ ಪ್ರಕರಣ ದಾಖಲು ಮಾಡ್ಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕುಟುಂಬ ಸದಸ್ಯರ ಪ್ರಮುಖವಾಗಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಈತ ಮದುವೆಯಾದ ನಂತರ ಆರಂಭದಿಂದಲೂ ಕೂಡ ಕಿರುಕುಳ ಕೊಡ್ತಾ ಇದ್ದ. ತನಗೆ ವರದಕ್ಷಿಣೆ ಬೇಕು ಅಥವಾ ನೀನು ಬೇರೆ ಜಾತಿ ಹುಡುಗಿ ನಾನು ಮದುವೆ ಆಗಿರೋ ಕಾರಣಕ್ಕೋಸ್ಕರ ನಮ್ಮ ಕುಟುಂಬದಿಂದ ದೂರ ಆಗಿದ್ದಾರೆ, ಹಾಗಾಗಿ ನೀನು ಸತ್ತರೆ ನನಗೆ ಕುಟುಂಬದ ಜೊತೆ ಇರ್ಬೋದು ಅಂತೇಳಿ ಹಲವಾರು ಬಾರಿ ಹಲ್ಲೆ ಕೂಡ ಮಾಡಿದಂತಕ್ಕಂಥ ಆರೋಪವನ್ನು ಶಾರದಾ ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ. ಏನು ರಾಜ್ಯಾದ್ಯಂತ ಮತ್ತು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತಿ ಹೆಚ್ಚಿನಾಗಿ ಹೃದಯಾಘಾತ ಪ್ರಕರಣಗಳು ನಡೀತಾ ಇದ್ದಾವೆ. ಇದನ್ನೇ ಇಟ್ಕೊಂಡು ಪತ್ನಿಯನ್ನು ಉಸಿರುಗಟ್ಟಿಸಿ ಸಾಯಿಸಿ ನಂತರ ಇದನ್ನು ಹೃದಯಾಘಾತದಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂತಕ್ಕಂಥ ಆರೋಪನ ಕೇಳಿಬರ್ತಾ ಇದೆ. ಈಗ ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH